ನನ್ನ ಮಗು ಕಳೆದ 6 ತಿಂಗಳಿಂದ ಕೆಮ್ಮು ಮತ್ತು ನೆಗಡಿಯಿಂದ ಬಳಲ್ತಾ ಇದೆ. ಇದು ಆಸ್ತಮಾ ಆಗಿರಬಹುದಾ? ನಾನೊಬ್ಬ ಡಾಕ್ಟರ್ ಆಗಿ ಪ್ರತಿನಿತ್ಯ ಈ ರೀತಿಯ ಸಮಸ್ಯೆಗಳನ್ನ ಸಾಕಷ್ಟು ಕೇಳಿದ್ದೀನಿ. ಆಸ್ತಮಾದ ಬಗ್ಗೆ ಸಮಾಜದಲ್ಲಿ ಸಾಕಷ್ಟು ಗೊಂದಲಗಳಿವೆ. ಮೊದಲನೇದಾಗಿ, ಆಸ್ತಮಾ ವಯಸ್ಕರಲ್ಲಿ ಮಾತ್ರ ಬರೋದು ಅಂತ. ನಂಬರ್ 2, ಮಕ್ಕಳಲ್ಲಿ ಆಸ್ತಮಾ ಫ್ಯಾಮಿಲಿಯಲ್ಲಿ ಯಾರಿಗಾದ್ರೂ ಇರೋ ಹಿಸ್ಟ್ರಿ ಇದ್ದು ಅದರಿಂದ ಬರುತ್ತೆ ಅನ್ನೋದು, ಅಥವಾ ತಂದೆ ತಾಯಿಗಳಲ್ಲಿದ್ರೆ. ಆಸ್ತಮಾ ಕೆಲವು ಔಷಧಿಗಳಿಂದ ಮಾತ್ರನೇ ಕಂಟ್ರೋಲ್ಗೆ ಬರುತ್ತೆ ಅನ್ನೋದು, ಅಥವಾ ಯೋಗದ ಸಹಾಯದಿಂದ ಅದನ್ನ ವಾಸಿ ಮಾಡಬಹುದು ಅನ್ನೋದು. ಮುಂದೆ 4ನೇದು, ತುಂಬಾನೇ ಮುಖ್ಯ ಮತ್ತು ತಪ್ಪಾದ ಮೂಢನಂಬಿಕೆ ಏನಂದ್ರೆ, ಆಸ್ತಮಾಗೆ ಇನ್ಹೇಲ್ಡ್ ಸ್ಟೆರಾಯ್ಡ್ನ ಅವಶ್ಯಕತೆನೇ ಇಲ್ಲ ಅನ್ನೋದು, ಒಂದು ವೇಳೆ ತಗೊಂಡ್ರೆ ಅದು ಅಡಿಕ್ಷನ್ ಆಗಿ ಪರಿವರ್ತನೆ ಆಗುತ್ತೆ ಅನ್ನೋದು. ಸತ್ಯ ಏನು ಅಂದ್ರೆ, ನಂಬರ್ 1, ಆಸ್ತಮಾ ಅನ್ನೋದು ಒಂದು ವ್ಯಾಧಿ ಅಲ್ಲ. ಇದು ಮಗುವಿನ ಹೈಪರ್ ರೆಸ್ಪಾನ್ಸಿವ್ ಏರ್ವೇ ಆಗಿದೆ. ಆಸ್ತಮಾ ಮಕ್ಕಳಲ್ಲಿ ಹೆರಿಡಿಟಿಯಿಂದನೇ ಬರುವಂತಹದ್ದಲ್ಲ. ಯಾರಿಗ್ ಬೇಕಾದ್ರೂ ಇದು ಬರಬಹುದು. ಆಸ್ತಮಾವನ್ನ ಆಲ್ಟರ್ನೇಟಿವ್ ಔಷಧಿಯಿಂದ, ಯೋಗದಿಂದ ಕಂಪ್ಲೀಟ್ ಆಗಿ ಅದನ್ನ ಕ್ಯೂರ್ ಮಾಡೋಕೆ ಸಾಧ್ಯನೇ ಇಲ್ಲ. ಪೂರ್ತಿ ವಾಸಿಯಾಗುತ್ತೆ ಅನ್ಕೋಬೇಡಿ. ತುಂಬಾ ಮುಖ್ಯವಾದ ವಿಷಯ ಏನಂದ್ರೆ, ಇನ್ಹೇಲ್ಡ್ ಸ್ಟೆರಾಯ್ಡ್ನ ತಗೊಳ್ಳೋದು ಆಸ್ತಮಾ ಚಿಕಿತ್ಸೆಯಲ್ಲಿ ಒಂದು ದೊಡ್ಡ ಸಾಧನೆಯೇ ಆಗಿದೆ. ಯಾಕೆಂದ್ರೆ ಈ ಸ್ಟೆರಾಯ್ಡ್ಸ್ ಆ ಸ್ಟೆರಾಯ್ಡ್ಸ್ಗಳ ತರಹ ದೇಹದ ಮೇಲೆ ಯಾವುದೇ ವ್ಯತಿರಿಕ್ತ ಪರಿಣಾಮ ಬೀರೋಲ್ಲ ನೀವು ಬಾಯಿ ಮುಖಾಂತರ ತಗೊಂಡಾಗ. ಯಾಕೆಂದ್ರೆ ಆ ಸ್ಟೆರಾಯ್ಡ್ಸ್ ನೀವು ಬಾಯಿ ಮುಖಾಂತರ ತಗೊಂಡಾಗ ಕಿಡ್ನಿಯನ್ನ ಡ್ಯಾಮೇಜ್ ಮಾಡಬಹುದು, ರಕ್ತದಲ್ಲಿ ಸೇರಿ. ಅದನ್ನ ಎಡಬಿಡದೆ ತಗೊಂಡಾಗ ಆಸ್ತಮಾ ಚಿಕಿತ್ಸೆಗಾಗಿ ತಗೊಳ್ಳೋ ಇನ್ಹೇಲ್ ಸ್ಟೆರಾಯ್ಡ್ಸ್ ನಮ್ಮ ದೇಹದಲ್ಲಿ ಉತ್ಪತ್ತಿಯಾಗೋ ಸ್ಟೆರಾಯ್ಡ್ಸ್ಗಳ ಕಾಪಿಯೇ ಆಗಿದೆ. ಅದಷ್ಟೇ ಅಲ್ಲದೆ ಇದು ತುಂಬಾನೇ ಕಮ್ಮಿ, ಅಂದ್ರೆ 80 to 100 ಮೈಕ್ರೋಗ್ರಾಮ್ಸ್ ನಷ್ಟು ಪಫ್ ಮಾಡಿದಾಗ ಇನ್ಹೇಲ್ ಸಿಸ್ಟಮ್ ಮುಖಾಂತರ ಶ್ವಾಸಕೋಶವನ್ನ ಸೇರುತ್ತೆ. ಅಲ್ಲಿ ರೆಸ್ಪಾನ್ಸಿವ್ನೆಸ್ ನ ಕಮ್ಮಿ ಮಾಡಿ ಆಸ್ತಮಾವಿನ ಸಿಂಪ್ಟಮ್ಸ್ ಅನ್ನ ಕಮ್ಮಿ ಮಾಡುತ್ತೆ. ಇದೇ ಆಸ್ತಮಾಗೆ ತುಂಬಾನೇ ಎಫೆಕ್ಟಿವ್ ಆದ ಚಿಕಿತ್ಸೆಯಾಗಿದೆ. ಆದ್ರೆ ಇದು ಖಂಡಿತವಾಗಿ ಅಡಿಕ್ಷನ್ ಉಂಟು ಮಾಡೋದಿಲ್ಲ. ಹಾಗಾಗಿ ನೀವು ಡಾಕ್ಟರ್ ಹತ್ರ ಮಾತಾಡಿ ಆಸ್ತಮಾಗೆ ಚಿಕಿತ್ಸೆಯನ್ನು ಮತ್ತು ನಿಮ್ಮ ಮಗುವಿನ ಜೀವನ ಶೈಲಿಯಲ್ಲಿ ಎಚ್ಚರಿಕೆಯ ಕ್ರಮಗಳನ್ನು ಕೇಳಿ ತಿಳ್ಕೋಬಹುದು.